ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀಮದ್ ಸಿದ್ಧಾಂತ ಶಿಖಾಮಣಿ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ. ಆ ಪ್ರವಚನದ ಸಾರವನ್ನು ಸಂಗ್ರಹಿಸಿ ತಮ್ಮ ಭಾಷ್ಯವನ್ನು ಕರುಣಿಸಿದವರು ಪರಮ ಪೂಜ್ಯ ಸದ್ಗುರು ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು, ಜ್ಞಾನಯೋಗ ಆಶ್ರಮ, ಬಿಜಾಪುರ. ಈ ಒಂದು ಗ್ರಂಥದಲ್ಲಿ 101 ಸ್ಥಳಗಳು, 101 ಸ್ಥಳಗಳ ಪೈಕಿ 44 ಸ್ಥಳಗಳು ಅಂಗಸ್ಥಳಗಳು, 57 ಸ್ಥಳಗಳು ಲಿಂಗಸ್ಥಳಗಳು. ಈ ಒಂದು ಸಾಧನೆ ಆರಂಭ ಯಾರು ಮಾಡ್ತಾರ, ಜೀವ ಶಿವನಾಗುವ ಸಾಧನೆ, ಅಂಗಲಿಂಗವಾಗುವ ಸಾಧನೆಗೆ ಶಿವಯೋಗ ಸಾಧನೆ ಅಂತಾರೆ. ಈ ಸಾಧನೆಯಲ್ಲಿ ಯಾರು ತೊಡಗುತ್ತಾರ, ಅನಂತ ಜನ್ಮಗಳ ಪುಣ್ಯದ ಫಲದಿಂದ ತಮ್ಮ ಪಾಪ ಕರ್ಮಗಳ ಬಲವನ್ನು ಕಡಿಮೆ ಮಾಡಿಕೊಂಡು, ಕ್ಷೀಣ ಮಾಡಿಕೊಂಡು, ಧಾರ್ಮಿಕತೆ, ನೈತಿಕತೆ, ಆಧ್ಯಾತ್ಮಿಕತೆ, ಧಾರ್ಮಿಕತೆ ಅಂದರೆ ಅಷ್ಟಾವರಣಗಳು, ನೈತಿಕತೆ ಅಂದರೆ ಪಂಚಾಚಾರಗಳು, ಆಧ್ಯಾತ್ಮಿಕತೆ ಅಂತಂದರೆ ಷಡಸ್ಥಲಗಳು, ಇವುಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಈ ಮನುಷ್ಯ ಜನ್ಮ ಸಾರ್ಥಕ ಮಾಡ್ಕೋಬೇಕು ಅನ್ನೋಂಥ ಒಂದು ಸಾಧನೆಯಲ್ಲಿ ನಾವು ಈಗಾಗಲೇ 4 ಪರಿಚ್ಛೇದಗಳು, ಒಟ್ಟು 21 ಪರಿಚ್ಛೇದಗಳು, ಅದರೊಳಗೆ 4 ಪರಿಚ್ಛೇದಗಳನ್ನು ಯಶಸ್ವಿಯಾಗಿ ಪೂರೈಸಿ ಈಗ 5ನೇ ಪರಿಚ್ಛೇದದ ಶ್ಲೋಕಗಳನ್ನು ನಾವು ವಿಶ್ಲೇಷಣೆ ಮಾಡ್ತಾ ಇದ್ದೇವೆ. ಅನಾದ್ಯ ಪಿಂಡಸ್ಥಲದ 5ನೇ ಪರಿಚ್ಛೇದದೊಳಗಿಂದು 34ನೇ ಶ್ಲೋಕ ಇದೆ. ಅನಾದ್ಯ ವಿದ್ಯಾ ಸಂಬಂಧಾತ್ ತದಂಶೋ ಜೀವನಾಮಕಃ. ಅನಾದಿ ವಿದ್ಯಾ ಸಂಬಂಧ, ಅನಾದ್ಯ ವಿದ್ಯಾ ಅಂದ್ರೆ ಅನಾದಿ ಅವಿದ್ಯಾ ಸಂಬಂಧ ಹೊಂದಿ ಏನಾಗ್ಯದ, ಜೀವ ಅಂತ ತಯಾರಾಯಿತು ಅಂತ 1ನೇ ಸಾಲು ವಿಶ್ಲೇಷಣೆ ಮಾಡಿದ್ದೇವೆ. ಮೊನ್ನೆ ಏನ್ ಮಾಡಿದೇವಪ್ಪ ಅಂದ್ರೆ, ಈ ಒಂದು ಜಗತ್ತು ಸೃಷ್ಟಿ ಸ್ಥಿತಿ ಲಯ ಅಂತೇಳಿ ಏನು ನಡೆದದ, ಅದು ಸೃಷ್ಟಿ ಆಗುವುದಕ್ಕಿಂತ ಮುಂಚೆ ಪರಮಾತ್ಮ ಹೆಂಗಿರ್ತಾನ, ಅದ್ವಯ ಚಿದಾಕಾಶ ಅಂತ ಒಬ್ಬನೇ ಒಬ್ಬ ಪರಮಾತ್ಮ, ಒಂದೇ ಚೈತನ್ಯ, ಅಖಂಡ ಚೈತನ್ಯ ಇರ್ತದ. ಯಾವಾಗ ಅದು ಲೀಲೆ ಮಾಡಬೇಕು, ಸೃಷ್ಟಿ ಸ್ಥಿತಿ ಲಯಗಳು ಮಾಡಬೇಕು, 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡಬೇಕು, ಹಿಂಗೆಲ್ಲ ಚಾಲು ಆದಾಗ ಏನಾಗ್ತದ, ಆ ಪರಮಾತ್ಮನೊಳಗೆ ಆ ಪರಮಾತ್ಮನ ಒಂದು ಶಕ್ತಿ, ಆ ಶಕ್ತಿ ಹೆಂಗದ ಅಂತಂದ್ರೆ ಶಕ್ತನನ್ನ ಆಧಾರದಲ್ಲಿರ್ತದೆ, ಶಕ್ತನನ್ನು ಆಧರಿಸಿಕೊಂಡಿರ್ತದೆ. ನಿಮ್ಮ ಶಕ್ತಿ ನಿಮ್ಮ ಜೊತೆಗಿದ್ದಂಗೆ ಪರಮಾತ್ಮನ ಶಕ್ತಿ ಪರಮಾತ್ಮನಲ್ಲಿ. ಇಲ್ಲಿ ಹೇಳ್ತಾ ಇರೋದು ಪರಮಾತ್ಮನ ಶಕ್ತಿ. ಅದಕ್ಕೆ ಮಹಾಪ್ರಕೃತಿ ಅಂತಾರ, ಮೂಲ ಪ್ರಕೃತಿ ಅಂತಾರ. ಆ ಪರಮಾತ್ಮನು ಈ ಲೀಲೆ ಆರಂಭವಾಗುವುದಕ್ಕಿಂತ ಮುಂಚೆ ಏನದ, ಅದ್ವಯ ಚಿದಾಕಾಶ ಸಚ್ಚಿದಾನಂದ ಸ್ವರೂಪನಾಗಿದ್ದ. ಆ ಪರಮಾತ್ಮನಲ್ಲಿ ಅಭಿನ್ನತೆಯಿಂದ ಒಂದು ಶಕ್ತಿ ಇದೆ. ಅದು ಹೆಂಗದಂದ್ರೆ ಇದ್ದು ಇಲ್ಲದಂಗ ಆದ. ಅದಕ್ಕೆ ಉದಾಹರಣೆ ಕೊಟ್ಟೀನಿ, ಹೇಳ್ರಿ ಇದ್ದು ಇಲ್ಲದಂಗಿರೋದು ಹೆಂಗಂತ. ಬಸ್ಸಿನಾಗ ಕಿಟಕಿ ಮುಚ್ಚಿದ್ರ ತೆರೆದ್ರ, ಮುಚ್ಚಿದ್ರೂ ಹೊರಗಿಂದ ಕಾಣ್ತದ, ತೆರೆದ್ರೂ ಹೊರಗಿಂದ ಕಾಣ್ತದ. ಇದ್ದು ಇಲ್ಲದಂಗ ಆದ ಅದು. ಗ್ಲಾಸ್ ಆದ, ಇದ್ರೂ ನೋಡೋದಕ್ಕೆ ತೊಂದರೆ ಇಲ್ಲಲ್ಲ, ಇಲ್ಲದಂಗ ಆದ. ಹಂಗ ಇಲ್ಲಿ ಏನದ, ಚೇತನ ಇದ್ದು ಇಲ್ಲದಂಗ ಅಲ್ಲಿ ಪರಮಾತ್ಮನಲ್ಲಿ ಅಭಿನ್ನತೆಯಿಂದ ಆದ. ಪರಮಾತ್ಮ ಹೆಂಗದನ, ತೆರೆದ ಕಿಟಕಿ ಇದ್ದಂಗ ಅವನ. ಅವನೊಳಗಿರೋ ಶಕ್ತಿ ಹೆಂಗದ ಅಂತಂದ್ರ ಗ್ಲಾಸ್ ಹಾಕಿದ ಕಿಟಕಿ ಅಂತ. ಅದಕ್ಕೆ ಅದು ಏನಾಗ್ತದ, ಆ ಶಕ್ತಿಯು ಲೀಲೆ ಮಾಡುವಾಗ
ಆ ಶಕ್ತಿ ಲೀಲೆ ಮಾಡ್ಬೇಕಾದ್ರೆ ಏನ್ ಮಾಡ್ತದ? ಸೃಷ್ಟಿ ಸ್ಥಿತಿ ಲಯ ಮಾಡ್ಬೇಕಾದ್ರೆ ಅದು ಏನಾಗ್ತದ? ಶಕ್ತಿನೇ ಎರಡು ಭಾಗ ಆಗ್ತದೆ. ಪರಮಾತ್ಮ ಎರಡು ಭಾಗ ಆಗಲ್ಲ, ಶಕ್ತಿ, ಅವನ ಶಕ್ತಿ ಎರಡು ಭಾಗ ಆಗ್ತದೆ. ಆ ಎರಡು ಶಕ್ತಿಗಳಿಗೆ ಏನ್ ಹೆಸರು ಕೊಟ್ರವರು? ವಿದ್ಯೆ ಮತ್ತು ಮಾಯೆ ಅಂತ ಕೊಟ್ರವರು. ಒಂದು ವಿದ್ಯೆ, ಇನ್ನ ಒಂದು ಮಾಯೆ. ಅದು ವಿದ್ಯೆ ಅನ್ನೋದು ಏನದ ಅಂದ್ರೆ ಅಭೇದ ತತ್ವವನ್ನು ಹೇಳ್ತದ. ಮಾಯೆ ಏನ್ ಹೇಳ್ತದಪ್ಪ ಅಂತಂದ್ರೆ ಭೇದ ತತ್ವ ಹೇಳ್ತದೆ. ಪರಮಾತ್ಮ ಒಬ್ಬನೇ ಸರ್ವ ವ್ಯಾಪಕ. ಅವನಲ್ಲಿರುವ ಶಕ್ತಿ ಲೀಲೆ ಮಾಡಬೇಕಾದ್ರೆ ಎರಡು ಭಾಗ, ಒಂದು ವಿದ್ಯೆ, ಒಂದು ಮಾಯೆ. ಒಂದು ಅಭೇದ ತತ್ವ ಹೇಳಂತದ್ದು ಬೇಕು, ಒಂದು ಭೇದ ತತ್ವ ಹೇಳಂತದ್ದು ಬೇಕು. ಈಗ ನೋಡ್ರಿ, ನೀವು ಬಾಲಕ, ಯುವಕ, ಮುದುಕ ಇದಾಗಿದ್ದು ಯಾವ್ದಿದು? ಇಲ್ಲ, ವಿದ್ಯೆ ಮತ್ತು ಮಾಯೆ ಅಂತದಲ್ಲ, ಅದರೊಳಗೆ ನೀವು ಇದು ಹೇಳೋದು ಕಲಿಬೇಕು. ಶಕ್ತಿ ಒಂದೇ ಅಲ್ಲ. ಈಗ ನೀವು ಬಾಲಕ, ಯುವಕ, ಮುದುಕ ಅಂತ ಮೂರು ಭಾಗ ಮಾಡ್ತಿರಲ್ಲ, ಇದು ಭೇದ ಹೇಳೋದು ಮಾಯೆ. ವಿದ್ಯೆ ಅಂತಂದ್ರೆ ಮೂರು ಕಾಲದಲ್ಲಿ ಒಳಗಿರೋ ನೀವು ಒಬ್ಬರೇ ಅಲ್ಲ, ನಾನು ಅನ್ನೋದು ಒಬ್ಬರೇ ಅಲ್ಲ. ಬಾಲಕ ಇದ್ದಾಗ ನೀವೇ ಇದ್ರಿ, ಯುವಕ ಇದ್ದಾಗ ನೀವೇ ಇದ್ರಿ, ಮುದುಕ ಆದ್ಮೇಲೆ ನೀವ್ ಅದ್ರಿ. ಬೇರೆಯವ್ರು ಬಂದಾರೆ ಮುದುಕ ಆದ್ಮೇಲೆ. ಅಲ್ಲಿ ಒಳಗಿರುವ ನಾನು ಅನ್ನೋಂಥ ತತ್ವ ಒಂದೇ ಅದಲ್ಲ, ಅದು ಏನಂತಂದ್ರೆ ವಿದ್ಯೆ. ಬಾಲಕ, ಯುವಕ, ಮುದುಕ ಆಗಿದ್ದು ಮಾಯೆ. ತರಂಗಗಳು ಆಗಿದ್ದು ಗುಳ್ಳೆ, ಗೂರಚೆಗಳಾಗಿದ್ದೆಲ್ಲ ಮಾಯೆ. ಆ ಗುಳ್ಳೆ, ಗೂರಚೆ, ಏನ್ ತರಂಗ ಏನಾದ್ರೂ ಅದೆಲ್ಲ ನೀರು ಏನದಲ್ಲ, ನೀರ್ಲಿಂದ ಆಗ್ಯದ ಅದೆಲ್ಲ. ಅದು ಏನು? ವಿದ್ಯೆ. ವಿದ್ಯೆ ನೀರಿದ್ದಂಗದ, ಅದ್ರೊಳಗ ತರಂಗಗಳು ಹುಟ್ಟುತ್ತವಲ್ಲ, ಅವೆಲ್ಲ ಮಾಯೆ. ಹಿಂಗ್ ತಿಳ್ಕೊಂಡು ಮುಂದೇನ್ ಮಾಡ್ಬೇಕು? ವಿದ್ಯೆ ಅಭೇದ ತತ್ವ ಹೇಳಿದ್ರೆ ಮಾಯೆ ಭೇದ ತತ್ವ ಹೇಳ್ತದ. ಅವೆರಡಕ್ಕೂ ಆಶ್ರಯವಾದಂತ ಪರಮಾತ್ಮ ಒಬ್ಬನೇ ಸಚ್ಚಿದಾನಂದ. ಈ ಭೇದವುಳ್ಳ ಮಾಯೆ ಏನಾಗ್ತದ? ಭೇದವುಳ್ಳ ಮಾಯೆ ಮತ್ತು ಅಭೇದವಾದ ವಿದ್ಯೆ ಮತ್ತು ಭೇದವುಳ್ಳ ಮಾಯೆ. ವಿದ್ಯೆ ಒಂದರ ಹೋಗಿ ಎರಡಾಯ್ತು, ಮತ್ತೆ ಎರಡು ಹೋಗಿ ಒಂದಾಯ್ತು, ಒಂದೋಗಿ ಎರಡಾಯ್ತು. ಮೂಲ ಪ್ರಕೃತಿ ಏನದ ಶಕ್ತಿ ಹೋಗಿ ಎರಡಾಯ್ತು, ವಿದ್ಯೆ ಮತ್ತು ಮಾಯೆ. ಮಾಯೆ ಭೇದ ತತ್ವ, ವಿದ್ಯೆ ಅಭೇದ ತತ್ವ ಹೇಳತ್ತು. ಅವು ಎರಡಕ್ಕೂ ಆಶ್ರಯವಾದಂಥದ್ದು ಆ ಮೂಲ ಶಕ್ತಿ ಶಿವ ಅಲ್ಲಿ ಒಂದೇ ಅದಾವ. ಮುಂದ ಅವು ಎರಡು ಮತ್ತೆ ಕೂಡ್ತಾವ. ಅಭೇದ ರೂಪವಾದ ವಿದ್ಯೆ ಮತ್ತು ಭೇದ ರೂಪವಾದ ಮಾಯೆ ಇವೆರಡು ಸಮ್ಮಿಶ್ರ ಆದಾಗ ಅಲ್ಲಿ ಏನ್ ಹುಟ್ಟುತ್ತದ? ಅವಿದ್ಯೆ ಅಂತ ಹುಟ್ಟುತ್ತದ. ಅವಿದ್ಯೆ. ಆ ಅವಿದ್ಯೆನೇ ಮೂಲ ಪ್ರಕೃತಿ ಅಂತ ಹೇಳ್ತಾರ. ಮೂಲ ಪ್ರಕೃತಿ ಅಂದ್ರೆ ಪರಮಾತ್ಮ ಮತ್ತು ಮೂಲ ಪ್ರಕೃತಿಯ ಒಳಗ ಇಷ್ಟು ಕೆಲಸ ನಡೆದದಲ್ಲಿ. ಅದ್ವಯ ಪರಮಾತ್ಮನೊಳಗ ಒಂದು ಶಕ್ತಿ ಅದ, ಆ ಶಕ್ತಿಯೊಳಗ ಎರಡು ಭಾಗ ಆಗ್ತದ ಲೀಲೆ ಮಾಡ್ಬೇಕಾದ್ರೆ, ಒಂದು ವಿದ್ಯೆ ಮತ್ತು ಮಾಯೆ ಅಂತ. ಆ ವಿದ್ಯೆ ಮತ್ತು ಮಾಯೆಗಳು ಏನ್ ಮಾಡ್ತಾವ ಅಂದ್ರ ವಿದ್ಯೆ ಅಭೇದ ಹೇಳ್ತದ, ಮಾಯೆ ಭೇದ ತತ್ವ ಹೇಳ್ತದ. ಮುಂದ ಅವೆರಡೂ ಕೂಡಿದಾಗ ಏನ್ ಆಗ್ತದ? ಆ ಶಕ್ತಿನೇ ಏನಾಗ್ತದ? ಪ್ರಕೃತಿ ಆಗಿ ಆವಿರ್ಭವಿಸ್ತದ, ಮೂಲ ಪ್ರಕೃತಿ. ವಿದ್ಯೆನೂ ಅನಾದಿ, ಮಾಯನೂ ಅನಾದಿ, ಆ ಮೂಲ ಪ್ರಕೃತಿನೂ ಅನಾದಿ. ಹಿಂಗ್ ಹೇಳಿದ್ಮೇಲೆ ಪರಶಿವ ಚೈತನ್ಯವು ಈಗ ಅನಾದಿ ಅವಿದ್ಯೆಯೊಂದಿಗೆ ಸಂಬಂಧ ಹೊಂದಿದಾಗ ಈಗೇನಾಯ್ತು? ಅವಿದ್ಯೆ ಹ್ಯಾಂಗ್ ಹುಟ್ಟಿತ್ತು ಅನ್ನೋದು ನಿಮ್ಗ ಹೇಳ್ಯಾರ. ಈಗ ಆ ಅವಿದ್ಯೆಯ ಜೊತೆಗೆ ಪರಶಿವ ಚೇತನ, ಮೂಲ ಚೇತನ ಅದಲ್ಲ ಪರಮಾತ್ಮ ಚೇತನ. ಆ ಪರಮಾತ್ಮ ಚೇತನ ಈ ಅವಿದ್ಯೆಯ ಜೊತೆಗೆ ಸಂಬಂಧ ಹೊಂದದಂತಾನೆ ಅಂದ್ರೆ ಕನ್ನಡಿ ಒಳಗ ಆ ಪರಶಿವ ಚೇತನದ ಪ್ರತಿಬಿಂಬ ಎದ್ರೊಳಗ? ಅವಿದ್ಯೆ ಎನ್ನುವ ಕನ್ನಡಿ ಒಳಗ ಪರಶಿವ ಚೇತನದ ಪ್ರತಿಬಿಂಬ ಕೂಡ್ತಂದ್ರ ಪ್ರತಿಬಿಂಬದಲ್ಲಿ ಕನ್ನಡಿನೂ ಅದ, ಬಿಂಬನೂ ಅದ.
ಕನ್ನಡಿ ಮತ್ತು ಬಿಂಬ ಎರಡು ಕೂಡಿದ್ದ ಪ್ರತಿಬಿಂಬ ಆಗ್ತದಲ್ಲ, ಹಂಗ ಅಂಥದ್ದು ವಸ್ತು ಯಾವುದು ಪ್ರತಿಬಿಂಬೋಪಾದಿಯಲ್ಲಿ ಇರೋದು ಯಾವುದಪ್ಪ ಅಂದ್ರೆ ಜೀವ. ಜೀವ ಅಂತ ಗೊತ್ತಾಯ್ತು. ಈ ಜೀವ ಹೆಂಗದಪ್ಪ ಅಂದ್ರ ಆ ಅವಿದ್ಯೆ ಒಂದರಲ್ಲೇ ಇಲ್ಲ, ಮತ್ತ ಆ ಜೀವ ಚೇತನದೊಳಗೂ ಇಲ್ಲ. ಆ ಅವಿದ್ಯೆ ಮತ್ತು ಚೇತನ ಎರಡರೊಳಗ ಸೇರಿದ ಒಂದು ಪ್ರತಿಬಿಂಬ ಏನದಲ್ಲ, ಅದರೊಳಗ ಜೀವ ಆದ. ಈಗ ನೀವು ಕನ್ನಡಿ ಅದ್ರ ಹೋಗಿ ನಿಂತೀರಿ ಅಂತಂದ್ರ ಕನ್ನಡಿ ಒಳಗೂ ಜೀವ ಇಲ್ಲ, ನಿಮ್ಮ ಬಿಂಬದೊಳಗೂ ಜೀವ ಇಲ್ಲ. ಜೀವ ಭಾವ ಎಲ್ಲದ ಅಂತಂದ್ರ ಆ ಪ್ರತಿಬಿಂಬದೊಳಗದ. ಅದು ಅದಕ್ಕೆ ಅವಿದ್ಯೆಯಲ್ಲೂ ಜೀವಭಾವ ಇಲ್ಲ, ಚೇತನದಲ್ಲೂ ಜೀವಭಾವ ಇಲ್ಲ. ಅದಕ್ಕೆ ಅವೆರಡೂ ಏನ್ ಮಾಡ್ತಾವ? ಚೇತನ ಮತ್ತು ಅವಿದ್ಯೆಯರು ಎಲ್ಲಿ ಸಂಧಿಸ್ತಾರಂತ ಹೇಳಿರೋರು? ಒಂದು ಅವಿದ್ಯೆ ಅದ, ಒಂದು ಚೇತನ ಅದ, ಅವೆರಡು ಕೂಡಿದ್ದು ಜೀವ. ಆ ಜೀವ ತಯಾರಾಗಬೇಕಾದ್ರ ಚೇತನ ಮತ್ತು ಅವಿದ್ಯೆಯರು ಸಂಧಿಸುವುದು ಎಲ್ಲಿ? ಮನುಷ್ಯನ ಶರೀರದಲ್ಲಿ. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಅದಲ್ಲ, ದೇಹ ಮತ್ತು ಮನಸ್ಸುಗಳಲ್ಲಿ ಈ ಚೇತನ ಮತ್ತು ಅವಿದ್ಯೆ ಇವೆರಡು ಸಂಧಿಸ್ತಾವ. ಈಗ ಒಂದ್ ಮನಿ ಮಾಡಿಕೆ ಗಂಡ ಹೆಂಡತಿ ಸಂಸಾರ ಮಾಡ್ತಾರಲ್ರಿ, ಹಂಗ ಅವಿದ್ಯೆ ಮತ್ತು ಚೇತನ ಇಬ್ರು ಕೂಡಿ ದೇಹ ಮತ್ತು ಮನಸ್ಸು ಎಂಬ ಶರೀರಗಳಲ್ಲಿ, ಸ್ಥೂಲ ಶರೀರ ಸೂಕ್ಷ್ಮ ಶರೀರಗಳಲ್ಲಿ ಅವು ಸಂಧಿಸಿ ಏನ್ ತಯಾರು ಮಾಡ್ತಾವ ಅಂದ್ರೆ ಜೀವನನ್ನು ತಯಾರು ಮಾಡ್ತಾವ. ಏನೇನ್ ಬೇಕಾಯ್ತು? ಒಂದು ಸ್ಥೂಲ ಶರೀರ ಬೇಕು, ಒಂದು ಸೂಕ್ಷ್ಮ ಶರೀರ ಬೇಕು, ಮತ್ತೆ ಒಂದು ಅವಿದ್ಯೆ ಬೇಕು, ಒಂದು ಚೇತನ ಬೇಕು. ಇವು ನಾಲ್ಕು ಕೂಡಿದಾಗ ಅಲ್ಲಿ ಒಂದು ಜೀವ ಸೃಷ್ಟಿ ಆಗ್ತದೆ. ಜೀವ ಹೆಂಗ್ ಸೃಷ್ಟಿ ಆಗ್ತದ ಅನ್ನೋದು ಮೊನ್ನೆನೂ ಹೇಳಿನಿ, ಇವತ್ತೂ ಹೇಳಿನಿ. ಇದು ಈ ರೀತಿ ಹೇಳಕ್ಕ ಬರಬೇಕು, ಜೀವ ಹೆಂಗ್ ಸೃಷ್ಟಿ ಆಗ್ತದಂತ. ಮೊನ್ನೆ ಹೇಳಿದ್ರಕ್ಕಿಂತ ಇವತ್ತು ಚಲೋ ತಿಳಿತಾ ಏನೇನ ಹೇಳ್ಬೇಕು. ಇದೆ ಮನುಷ್ಯನ ದೇಹನೇ ಮನಿ, ಆ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಅನ್ನೋದೇ ಮನಿ. ಆ ಮನಿ ಒಳಗ ಆ ಬ್ರಹ್ಮಚೇತನ ಅಂದ್ರೆ ಕೂಟಸ್ಥ, ಸಾಕ್ಷಿ ಏನಂತಾರೆ ಚೇತನ ಮತ್ತು ಅವಿದ್ಯೆ, ಅವೆರಡೂ ಕೂಡಿ ಏನಾಗ್ತವ? ಸಂಯೋಗ ಹೊಂದಿ ಜೀವ ಸೃಷ್ಟಿ ಆಗ್ತದ. ಆ ಅವಿದ್ಯೆ ಹೆಂಗ್ ತಯಾರಾಯ್ತಪ್ಪ ಅಂತಂದ್ರೆ ವಿದ್ಯೆ ಮತ್ತು ಮಾಯೆ ಅಂತ ಎರಡು ತತ್ವಗಳಿಂದ ತಯಾರಾಗ್ಯದ. ವಿದ್ಯೆ ಮತ್ತು ಮಾಯೆ ಎದರಾಗಿಂದಿತ್ತಪ್ಪ ಅಂದ್ರೆ ಆ ಶಕ್ತಿ ಒಳಗಾದ. ಆ ಶಕ್ತಿ ಎಲ್ಲದಪ್ಪ ಅಂದ್ರೆ ಪರಮಾತ್ಮನಲ್ಲಿ ಏನ್ ಮಾಡ್ಯದ? ಅಭಿನ್ನವಾಗಿ ಆದ. ಆ ವಿದ್ಯೆ ಮತ್ತು ಮಾಯೆ ಎರಡು ಸೇರಿ ಅವಿದ್ಯೆ ಅಂತ ಸೃಷ್ಟಿ ಆಯಿತು. ಆ ಅವಿದ್ಯೆಗೆ ಮೂಲ ಪ್ರಕೃತಿ ಅಂತಾರೆ. ಈ ರೀತಿ ಇವ್ರು ಏನ್ ಮಾಡ್ಯಾರ? ಜೀವ ಸೃಷ್ಟಿಯಾಗ ವಿಧಾನ ಹೆಂಗ ಅಂತ ಹೇಳಿದ್ರು. ಜೀವ ಸೃಷ್ಟಿ ಆಗ್ಬೇಕಾದ್ರೆ ಅವಿದ್ಯೆ ಬೇಕು, ಚೇತನ ಬೇಕು, ಸ್ಥೂಲ ಶರೀರ ಬೇಕು, ಸೂಕ್ಷ್ಮ ಶರೀರ ಬೇಕು. ಇವುಗಳಿಂದ ಅಲ್ಲಿ ಜೀವ ಸೃಷ್ಟಿ ಆಗ್ತದ. ಅಲ್ಲಿ ಸೂಕ್ಷ್ಮ ಶರೀರ ಇಲ್ಲಂದ್ರೂ ಜೀವ ಸೃಷ್ಟಿ ಆಗಲ್ಲ, ಸ್ಥೂಲ ಶರೀರ ಸೃಷ್ಟಿ ಇಲ್ಲಂದ್ರೂ ಜೀವ ಸೃಷ್ಟಿ ಆಗಲ್ಲ. ಮತ್ತೇನಾಗಬೇಕು? ಅವಿದ್ಯೆ ಇಲ್ಲಂದ್ರೂ ಜೀವ ಸೃಷ್ಟಿ ಆಗಲ್ಲ, ಚೇತನ ಇಲ್ಲಂದ್ರೂ ಜೀವ ಸೃಷ್ಟಿ ಆಗಲ್ಲ. ಅವಿದ್ಯೆ, ಚೇತನ, ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ ಇವು ನಾಲ್ಕು ಕೂಡಿದಾಗ ಒಂದು ಜೀವ ಸೃಷ್ಟಿ ಆಯ್ತು ಅಂತ ಸಿದ್ದೇಶ್ವರ ಸ್ವಾಮಿಗಳ ವ್ಯಾಖ್ಯಾನ. ಪರಮಂಗೆ ಪ್ರಕೃತಿ ಸಂಘದಿಂದ ಜೀವ ಭಾವ ಅಂತ ವಚನದ ಸಾಲು. ಸಿಮ್ಮಲಿಗೆ ಚನ್ನರಾಮನ ವಚನ ಇದೆ. ಅಥವಾ ಅನಾದ್ಯ ವಿದ್ಯಾ ಸಂಬಂಧಾತ್ ತದಂಶೋ ಜೀವ ನಾಮಕ, ಇದರದ್ದು ವಿಶ್ಲೇಷಣೆ. ಇನ್ನು ಎರಡನೇ ಸಾಲು ಏನದ? ದೇವ ತಿರ್ಯಂಗ್ ಮನುಷ್ಯಾದಿ ಜಾತಿ ಭೇದೇ ವ್ಯವಸ್ಥಿತ.
ದೇವ ತಿರ್ಯಂಗ್ ಮನುಷ್ಯಾದಿ ಜಾತಿ ಭೇದೆ ವ್ಯವಸ್ಥಿತ ಅಂತಂದ್ರೆ ಜೀವನು ಪರಿಚ್ಛಿನ್ನ. ಜೀವ ಹೆಂಗದನ ಪರಿಚ್ಛಿನ್ನ ಅಂತಂದ್ರ ಒಂದು ಕಡಿ ಇದ್ರೆ ಇನ್ನೊಂದು ಕಡಿ ಇಲ್ಲ. ಪರಮಾತ್ಮ ಹೆಂಗ ಸರ್ವ ವ್ಯಾಪಕ ಅದನ ಹಂಗ ಜೀವ ಸರ್ವ ವ್ಯಾಪಕ ಇಲ್ಲ. ಒಂದು ಕಡಿ ಇದ್ರೆ ಇನ್ನೊಂದು ಕಡಿ ಇರಂಗಿಲ್ಲ. ಅವನೇನಾಗಿನ ದೇಹ ಮತ್ತು ಮನಸ್ಸುಗಳ ಬಂಧನಕ್ಕೆ ಒಳಪಟ್ಟಿದ್ದಾನೆ ಜೀವ. ಅಂದ್ರ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರಗಳ ಬಂಧನಕ್ಕೆ ಒಳಪಟ್ಟಾನ. ಅವನೇ ಏನಾಗ್ಯಾನ ಸ್ವರ್ಗೀಯ ದೇಹ ಧರಿಸಿ ದೇವತೆ ಎನಿಸಿದ. ತಿರ್ಯಕ್ ದೇಹಗಳನ್ನು ಧರಿಸಿ ತಿರ್ಯಕ್ ಪ್ರಾಣಿಯಾದ. ಮಾನವ ದೇಹ ಹೊತ್ತು ಮಾನವ ಎನಿಸಿದ. ದೇಹಗಳು ಸಾವಿರಾರು ವಿಧ. ಹಾಗೆಯೇ ಜೀವನು ಆಯಾ ದೇಹಗಳ ಅಭಿಮಾನವಿಡಿದು ವಿಭಿನ್ನ ವರ್ಗದ ಜೀವ ಎನಿಸಿದ. ಸ್ಕಂದ ಪುರಾಣದಲ್ಲಿ 84 ಲಕ್ಷ ಜೀವರಾಶಿ ಅಂತ ಹೇಳುತ್ತಾರೆ. ದೇವತಾ ದೇಹಗಳು 16 ಲಕ್ಷ, ಮಾನವ ದೇಹಗಳು 9 ಲಕ್ಷ, ಜಲಜ ಪ್ರಾಣಿಗಳು 10 ಲಕ್ಷ, ಪಕ್ಷಿ ದೇಹ 10 ಲಕ್ಷ, ಮೃಗದ ದೇಹ 10 ಲಕ್ಷ, ಸರೀಸೃಪ ಅಂತಂದ್ರೆ ಇವು ಹಾವು ಇರ್ತಾವಲ್ಲ ಅವ್ರದ್ದು 10 ಲಕ್ಷ, ಇದು 11 ಲಕ್ಷ, ಸ್ಥಾವರ ದೇಹ 11 ಲಕ್ಷ. ಅಳ್ಳಾಡ್ಲಾರ್ದಂಗಿರ್ತಾವ, ಒಂದೇ ಕಡೆ ಇರೋವು ಸ್ಥಾವರ. ಜಂಗಮ ಅಂದ್ರೆ ಚಲಿಸವು. ಸ್ಥಾವರ ದೇಹ ಅಂದ್ರೆ ಯಾವುದು? ಗಿಡ ಮರಗಳು. ಅವು ಓಡಾಡಂಗಿಲ್ಲವು. ಅಚರ ಅಚರ ಸಚರ ಅಲ್ಲವು, ಅಚರ. ಒಟ್ಟು 84 ಲಕ್ಷ ಅಂತಂದ್ರೆ ಇಲ್ಲಿ ನೋಡ್ರಿ, ಹೊಸ ಮೊದಲ ಅಂಡಜ, ಪಿಂಡಜ, ಉದ್ಬೀಜ, ಸ್ವೇದಜ ಅಂತ ಹೇಳ್ತಿದ್ರು. ಈಗ ಮತ್ತಿದು ಹೊಸ ಟೈಪ್ ಅದ ಇಲ್ಲಿ. 84 ಲಕ್ಷದೊಳಗ ದೇವತಾ ದೇಹಗಳು 16 ಲಕ್ಷ. ಬರ್ಕೊತಿದ್ರೆ ಬರ್ಕೊಳ್ರಿ. ಮಾನವ ದೇಹಗಳು 9 ಲಕ್ಷ, ಜಲಜ ಪ್ರಾಣಿಗಳು 10 ಲಕ್ಷ, ಪಕ್ಷಿ ದೇಹಗಳು 10 ಲಕ್ಷ, ಮೃಗಗಳ ದೇಹಗಳು 10 ಲಕ್ಷ, ಸರೀಸೃಪ ದೇಹಗಳು 11 ಲಕ್ಷ, ಸ್ಥಾವರ ದೇಹಗಳು 18 ಲಕ್ಷ. ಒಟ್ಟು ದೇಹ 84 ಲಕ್ಷ. ಆ ದೇವಾಭಿಮಾನಿ ಜೀವರು 84 ಲಕ್ಷ ಜೀವರುಗಳು. ಇವರು ಏನ್ ಮಾಡ್ತಾರಂದ್ರ ಪ್ರತಿ ಸಲ ಒಂದು ರೆಫರೆನ್ಸ್ ಕೊಡ್ತಾರೆ. ಇವ್ರು ತಾವೇ ಸ್ವಂತ ಬರ್ದಿವತ್ತು ಹೇಳಂಗಿಲ್ಲ. ಇದು ಎದರಾಗಿಂದ ಅಂತ ಹೇಳಿದ್ರೆ ಈಗ ಇಷ್ಟು ಈ ಲಕ್ಷ ಗಟ್ಲೆ ಸ್ಕಂದ ಪುರಾಣದಲ್ಲಿ ಹೇಳಿದ್ದು ನಾ ಹೇಳಿದಪ್ಪ ಅಂತ ಹೇಳ್ತಾರ. ಸಿದ್ದೇಶ್ವರ ಸ್ವಾಮಿಗಳು ಬಹಳ ಹುಷಾರು. ಅಂಡಜ ಪಿಂಡಜ ಅಂತೇಳಿ ಮೊದಲಿನಂಗೆ ಹೇಳಕ್ಕೆ ಮತ್ತೆ ಎಲ್ಲಿ ಯಾರ್ಯಾರ ಕ್ವಶನ್ ಕೇಳಿದ್ರೆ ಹಂಗ ಅದಕ್ಕ ಸರಿಯಾದ ಒಂದು ಆಧಾರ ಇರ್ಲಿಲ್ಲ ಅಂತಂದ್ರೆ ಅದು ಬಿಟ್ಬಿಟ್ಟು ಎಲ್ಲಿ ಆಧಾರ ಅದು ಹಿಡಿದು ಹೇಳ್ಬಿಡೋದು. ಅದ್ರಾಗ ಅವ್ರು ಹೇಳ್ಯಾರ, ನಾನು ಹೇಳಿನಿ ನನ್ಗೆ ಬಿಡ್ತಾರೆ. ಬಹಳ ಹುಷಾರು. ಅದಕ್ಕೆ ಈ ರೀತಿ ದೇವ ತಿರ್ಯಕ್ ಅಂದ್ರೆ ಪ್ರಾಣಿಗಳು, ದೇವರಂದ್ರೆ ದೇವತಾ, ಆಮೇಲೆ ಮನುಷ್ಯ. ಈ ರೀತಿ ಭೇದ, ಜಾತಿ ಭೇದ ವ್ಯವಸ್ಥಿತ. ಆ ಜೀವ ಏನಾಯ್ತು, ಈ ರೀತಿ ಅನಂತ 84 ಲಕ್ಷ ಜೀವರಾಶಿಗಳಲ್ಲಿ ಆತ ಆಯಾ ದೇಹದೊಳಗಿದ್ದು ಆ ದೇಹದ ದೇಹಾಭಿಮಾನಿ ಆದ ಆ ಜೀವ. ಅದಕ್ಕೆ 84 ಲಕ್ಷ ಒಟ್ಟು ದೇಹಗಳು 84 ಲಕ್ಷ. ಆ ದೇಹಾಭಿಮಾನಿ ಜೀವರು 84 ಲಕ್ಷ. ಮುಂದ ಜೀವ ಹೆಂಗ್ ಹುಟ್ಟಿದ್ನು ಹೇಳಿದ್ರು, ಮುಂದದು 84 ಲಕ್ಷ ಹೆಂಗಾಯ್ತು ಅಂತ ಹೇಳಿದ್ರು.
ಜೀವ ಪರಿಚ್ಛಿನ್ನದನ ದೇಹ ಮನಸ್ಸುಗಳ ಬಂಧನಕ್ಕೆ ಒಳಪಟ್ಟ ಸ್ವರ್ಗೀಯ ದೇಹ ಧರಿಸಿ ದೇವತೆ ಎನಿಸಿದ ತಿರ್ಯಕ್ ದೇಹಗಳನ್ನು ಧರಿಸಿ ತಿರ್ಯಕ್ ಪ್ರಾಣಿಯಾದ ಮಾನವ ದೇಹ ಹೊತ್ತು ಮಾನವ ಎನಿಸಿದ ದೇಹಗಳು ಸಾವಿರಾರು ವಿಧ. ಹಾಗೆಯೇ ಆ ಜೀವನು ಆಯಾ ದೇಹಗಳ ಅಭಿಮಾನ ಹಿಡಿದು ವಿಭಿನ್ನ ವರ್ಗದ ಜೀವ ಎನಿಸಿದ. ಅದಕ್ಕೆ ಸ್ಕಂದ ಪುರಾಣದೊಳಗೆ 84 ಲಕ್ಷ ಅಂದ್ರೆ ಯಾವ್ಯಾವು ಅನ್ನೋದು ಒಟ್ಟು ಹೇಳಿದರು. ಇದಾದ್ಮೇಲೆ ಮಾಯಿ ಮಹೇಶ್ವರರಸ್ತೆ ರತ್ತೇಶ ಮಹೇಶ್ವರಸ್ತೇಷಾಂ ಪ್ರೇರಕೋ ಹೃದಿ ಸಂಸ್ಥಿತಃ. ಮಾಯಿ ಮಹೇಶ್ವರಸ್ತೇಷಾಂ ಪ್ರೇರಕೋ ಹೃದಿ ಸಂಸ್ಥಿತಃ. ಮುಂದೇನಾಯ್ತು? ಪರಮಾತ್ಮನು ಮಾತ್ರ ಆ ಎಲ್ಲ ಪ್ರಾಣಿಗಳ ಹೃದಯ ಗುಹೆಯಲ್ಲಿ ಅಂತರ್ಯಾಮಿಯಾಗಿ ನೆಲೆಸಿದ್ದಾನೆ. ಪರಮಾತ್ಮಗೆ ಎಲ್ಲರೂ ಹುಡುಕ್ಲಕ್ಕೆ ಹೋಗ್ಬೇಡ್ರಿ, ನಿಮ್ಮ ಹೃದಯದಾಗೆ ಅದನ. ಅಲ್ಲಿ ಒಳಗೆ ಹುಡುಕಿಕೊಂಡ್ರ ಅವ ಸಿಗುತ್ತಾನ. ಎಷ್ಟು ಚಂದ ಹೇಳೋರು. ಮಾಯಿ ಮಹೇಶ್ವರಸ್ತೇಷಾಂ ಪ್ರೇರಕೋ ಹೃದಿ ಸಂಸ್ಥಿತ. ಹೃದಿ ಅಂದ್ರೆ ಹೃದಯದೊಳಗೆ ಅದನವನು. ಆ ಪ್ರಾಣಿಗಳ ಹೃದಯ ಗುಹೆಯಲ್ಲಿ ಅಂತರ್ಯಾಮಿಯಾಗಿ ನೆಲೆಸಿದ್ದಾನೆ. ಪರಿಶುದ್ಧ ಮಾಯಾ ಪರಾಶಕ್ತಿ ವಿಶಿಷ್ಟನಾದ ಆ ಮಹೇಶ್ವರನು ಎಲ್ಲ ಜೀವರ ಹಿನ್ನೆಲೆಯಲ್ಲಿ ನಿಂತು ಅವರ ಇಂದ್ರಿಯ ಪ್ರಾಣ ಮನ ಬುದ್ಧಿಗಳಿಗೆ ದಿವ್ಯ ಪ್ರೇರಣೆ ಈಯುತ್ತಾನೆ. ಅವನೇನ್ ಮಾಡ್ತಾನೆ? ಒಳಗ್ ಕೂತು ಏನ್ ಮಾಡ್ತಾನಪ್ಪ ಪರಮಾತ್ಮ ಅಂದ್ರ ಪರಿಶುದ್ಧ ಮಾಯಾ ಪರಾಶಕ್ತಿ ವಿಶಿಷ್ಟನಾದ ಆ ಮಹೇಶ್ವರನು, ಅದೇ ಶಕ್ತಿ ವಿಶಿಷ್ಟನಾದ ಮಹೇಶ್ವರ ಏನ್ ಮಾಡ್ತಾನೆ? ಎಲ್ಲ ಜೀವರುಗಳ ಹಿನ್ನೆಲೆಯಲ್ಲಿ ನಿಂತು ಅವರ ಇಂದ್ರಿಯ ಪ್ರಾಣ ಮನ ಬುದ್ಧಿಗಳಿಗೆ ದಿವ್ಯ ಪ್ರೇರಣೆಯನ್ನು ನೀಡುತ್ತಾನೆ. ಇದೇ ಮಾತನ್ನು ಭಗವಂತ ಗೀತೆಯಲ್ಲಿ ಹೇಳಿದ್ದಾನೆ. ಎಂತಲ್ಲಿ ಏನ್ ಮಾಡ್ತಾನೆ ಪರಮಾತ್ಮ ಅಂದ್ರ ಯಾರ ಹೃದಯ ಪರಿಶುದ್ಧವಾಗಿರ್ತದ ಆ ಜೀವರುಗಳಿಗೆ ಏನ್ ಮಾಡ್ತಾನಂತ? ದಿವ್ಯ ಪ್ರೇರಣೆ ನೀಡ್ತಾನ. ಒಳಗೆ ಎದಕ್ಕದನ ಅಲ್ಲಿ ಎದಕ್ ಕೂತಾನಂತಂದ್ರ ದಿವ್ಯ ಪ್ರೇರಣೆ ನೀಡ್ಲಕ್ ಕೂತಾನ. ಎಂತ ಹೃದಯ? ಪರಿಶುದ್ಧ ಹೃದಯರಿಗೆ. ಮತ್ತ ಪರಿಶುದ್ಧ ಹೃದಯ ಇಲ್ಲದವರಿಗೆ ಅವ ಇದ್ರೂ ಇಲ್ದಂಗದ. ನಾವು ಇದ್ರೂ ಇಲ್ಲದಂಗದ. ಏನೇನೋ ಮಾಡ್ತಿರ್ತಾರಲ್ಲ ಪರಿಶುದ್ಧ ಹೃದಯ ಇಲ್ಲದವರು, ಮನ್ಸಿಗೆ ಬಂದಿದ್ದು ಮಾಡ್ತಿರ್ತಾರೆ. ಹೀಗಾಗಿ ಅಲ್ಲಿ ಇದ್ದು ಇಲ್ಲದಂಗದ. ಎಲ್ಲಾ ಜೀವಿಗಳ ಒಳಗಿದ್ರೂ ಸಹಿತ ಅವನ ಕೆಲಸ ಎಲ್ಲಿ ಚಾಲು ಇರ್ತದಪ್ಪ ಅಂತಂದ್ರ ಯಾರ ಹೃದಯ ಪರಿಶುದ್ಧ ಇರ್ತದ ಅವರಿಗೆ ದಿವ್ಯ ಪ್ರೇರಣೆಯನ್ನು ಕೊಡ್ತಿರ್ತದೆ. ಪರಿಶುದ್ಧ ಹೃದಯ ಅಂದ್ರೆ ಸದ್ಗುಣ, ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ, ವಿವೇಕಿ, ವೈರಾಗಿ, ಶಮ ದಮ ಶಕ್ತ ಅವೇನ್ ಸಂಪತ್ತಿ ಮಾಡಿ ಮುಮುಕ್ಷು ಆಗಿ ಪರಿಶುದ್ಧ ಹೃದಯನಾಗಿ ಗುರುವಿನ ಬಳಿ ಶರಣಾಗತನಾದಾಗ ಒಳಗಿರುವ ಅರಿವುನು ಕೆಲಸ ಮಾಡ್ತದ, ಹೊರಗಿರೋ ಗುರುವನು ಕೆಲಸ ಮಾಡ್ತದ. ಅವನು ಯಾರ್ದು ಹೃದಯ ಪರಿಶುದ್ಧ ಇಲ್ಲ, ಅವ್ರ ಸ್ಥೂಲ ಶರೀರ ಸೂಕ್ಷ್ಮ ಶರೀರಗಳು ಜಗತ್ನಾಗ ಏನೋ ಕೆಲಸ ಮಾಡ್ತಿರ್ತಾವ, ಮಾಡ್ಲಿ ಬಿಡು ಅಂತ. ಅದಕ್ಕೆ ಅದ್ರೊಳಗೆ ಇದ್ರೂ ಇಲ್ಲದಂಗಿರ್ತಾನ. ಯಾರ್ದು ಹೃದಯ ಪರಿಶುದ್ಧ ಮಾಡ್ಕೊಂಡು ಆಧ್ಯಾತ್ಮ ಸಾಧಕರು ಇರ್ತಾರ ಅವ್ರೊಳಗೆ ಅವನು ಆಕ್ಟಿವ್ ಆಗಿ ಕೆಲಸ ಮಾಡ್ತಿರ್ತಾನ. ಒಳ್ಳೆ ದಿವ್ಯ ಪ್ರೇರಣೆ. ನಿಮಗೆ ಈ ಸತ್ಸಂಗಕ್ಕೆ ಬಂದು ಕುಂತು ಇದೆಲ್ಲ ಕೇಳೋದಕ್ಕ ಹೇಳೋದಕ್ಕ ನಿಮ್ಗೆ ಯಾರು ಬೆನ್ನತ್ತಿ ಗಂಟು ಬಿದ್ದಾರೆ ಓರಲ್ಲಿ ಕೇಳೋರಿ ಅಂತ? ನಿಮ್ಗೆ ಯಾರ್ಯಾರು ಬೆನ್ನ ಹತ್ತಾರೇನ್ರಿ? ಓರಲ್ಲಿ ಇದಕ್ಕೆ ಲಿಂಕ್ ಓಪನ್ ಮಾಡ್ರಿ ಕೇಳ್ರಿ ಅಂತೇಳಿ ನಿಮ್ಗ ಇದು ಕೇಳ್ಬೇಕಂತೇಳಿ ಬಂದು ಲಿಂಕ್ ನೀವೇ ಓಪನ್ ಮಾಡಿ ಕೂತ್ ಕೇಳಕತ್ತೀರ ಇಲ್ಲ?
ಸ್ವಯಂ ಪ್ರೇರಣೆಯಿಂದ. ಇಂಥ ಒಂದು ಸತ್ಕಾರ್ಯ ಮಾಡಬೇಕು ಅಂತ ನಿಮಗೆ ಪ್ರೇರಣೆ ಉಂಟಾಗ್ಲಕತ್ತದಂದ್ರೆ ನಿಮ್ಮ ಹೃದಯ ಪರಿಶುದ್ಧ ಆಗ್ಯದಂತ ಇದೇ ಸಾಕ್ಷಿ. ಆಧ್ಯಾತ್ಮ ಸಾಧನೆ ಮಾಡ್ಬೇಕತ್ತ ಯಾವಾಗ ನಿಮ್ಮ ಮನಸ್ಸು ಒಲಿಲಕತ್ತದಂದ್ರೆ ನಿಮ್ಮ ಹೃದಯ ಪರಿಶುದ್ಧನೇ ಆದ ಅಂತ ಸಾಕ್ಷಿ ಇದು. ಪರಿಶುದ್ಧ ಇರ್ಲಿಲ್ಲ ಅಂತಂದ್ರೆ ಬೇರೆ ಯಾವದೇವದೋ ಬಯಕೆಗಳು ಆಸೆಗಳು ತುಂಬಿದ್ವು ಅಂತಂದ್ರ ಅವು ಹೆಂಗ್ ಕೆಲಸ ಮಾಡ್ತಾವ? ಪರಿಶುದ್ಧ ಇರ್ಲಿಲ್ಲ ಅಂತಂದ್ರ ಅಲ್ಲಿ ಒಳಗಿರುವ ಶುದ್ಧ ಚೇತನ ಏನದಲ್ಲ ಅವನು ದಿವ್ಯ ಪ್ರೇರಣೆ ಮಾಡಂಗಿಲ್ಲ ಅಷ್ಟೇ. ಈಗ ನಿಮಗೆ ಇಂಥವೆಲ್ಲ ಓದ್ಬೇಕು, ಬರಿಬೇಕು, ಕೇಳಬೇಕು ಅಂತ ಒಂದು ದಿವ್ಯ ಪ್ರೇರಣೆ ಏನು ಆಲಕತ್ತದಂದ್ರೆ ನಿಮ್ಮದು ಹೃದಯ ಪರಿಶುದ್ಧ ಅದ. ಆ ಪರಿಶುದ್ಧ ಇದ್ದದಕ್ಕೆ ನಿಮ್ಮ ಹೃದಯದೊಳಗಿರುವ ಪರಮಾತ್ಮ ಏನ್ ಮಾಡ್ಲಕತ್ತಾನ? ನಿಮಗೆ ದಿವ್ಯ ಪ್ರೇರಣೆಯನ್ನು ನೀಡ್ಲಕತ್ತಾನ. ಅಂದ್ರೇನು? ಸನ್ಮಾರ್ಗವನ್ನು ತೋರಿಸ್ಲಕತ್ತ. ಅದಕ್ಕೆ ಮಾಯಿ ಮಹೇಶ್ವರಸ್ತೇಷಾಂ ಪ್ರೇರಕೋ ಹೃದಯ ಸಂಸ್ಥಿತ. ಪರಮಾತ್ಮನು ಮಾತ್ರ ಆ ಎಲ್ಲ ಪ್ರಾಣಿಗಳ ಹೃದಯ ಗುಹೆಯಲ್ಲಿ ಅಂತರ್ಯಾಮಿಯಾಗಿ ನೆಲೆಸಿದ್ದಾನೆ. ಪರಿಶುದ್ಧ ಮಾಯಾ ವಿಶಿಷ್ಟನಾದ ಆ ಮಹೇಶ್ವರನು ಎಲ್ಲ ಜೀವರ ಹಿನ್ನೆಲೆಯಲ್ಲಿ ನಿಂತು ಅವರ ಇಂದ್ರಿಯ, ಪ್ರಾಣ, ಮನ, ಬುದ್ಧಿಗಳಿಗೆ ದಿವ್ಯ ಪ್ರೇರಣೆ ಈಗುತ್ತಿದ್ದಾನೆ. ಅವ ಎಲ್ಲರೊಳಗೂ ಇದ್ದು ಎಲ್ಲರಿಗೂ ದಿವ್ಯ ಪ್ರೇರಣೆ ನೀಡ್ಲಕತ್ತಾನ. ಅದನ್ನ ರಿಸೀವ್ ಮಾಡ್ಕೊಳಕ್ಕ, ಅದನ್ನ ಕೇಳೋದಕ್ಕ, ಅದನ್ನು ಗ್ರಹಣ ಮಾಡುವಂತ ಸಾಮರ್ಥ್ಯ ಯಾರಿರ್ತದ ಅವ್ರು ಗ್ರಹಣ ಮಾಡ್ತಾರೆ. ಅವರೇ ಗ್ರಹಣ ಮಾಡ್ತಾರೆ ಅದನ್ನು. ಅಂದ್ರೆ ಯಾರ್ದು ಹೃದಯ ಪರಿಶುದ್ಧ ಇರ್ತದ ಅವ್ರು ಗ್ರಹಣ ಮಾಡ್ತಾರೆ. ಪರಿಶುದ್ಧ ಹೃದಯ ಇರೋದು ಮುಗೀತು ಅಷ್ಟೇ. ಅವ್ರ ಒಳಗ ಏನೋ ಒಂದು ವಸ್ತು ನಿಮ್ಮದಲ್ಲದ್ದು ಎತ್ಕೊಂಡು ಹೋಗಬೇಕು ಅಂತ ಮನಸ್ಸು ಹೇಳುವಾಗ ಇದು ನಮ್ಮದಲ್ಲ, ಇದು ತಗೋಬಾರ್ದು ಅಂತ ಹೇಳಿಕೆ ಒಳಗ್ಲಿಂತ ಪ್ರೇರಣೆ ಬರ್ತದ ಇಲ್ಲ? ನಮ್ಮದಲ್ಲದ ವಸ್ತುವನ್ನು ನಾವು ತಗೋಬೇಕಾದಾಗ ಒಳಗಿನಿಂದ ಪ್ರೇರಣೆ ಬರ್ತದೆ. ಬೇಡ, ಅದು ನಿಂದಲ್ಲ, ತಗೋಬೇಡ, ಮುಟ್ಟಬೇಡ ಅಂತ ಹೇಳ್ತದ ಇಲ್ಲ? ಹೇಳುವಾಗ ಪರಿಶುದ್ಧ ಹೃದಯ ಇತ್ತು ಅಂತಂದ್ರೆ ಏನ್ ಮಾಡ್ತೀರಿ? ಆ ಒಳಗಿರುವಂತ ಪ್ರೇರಣೆ ಏನದಲ್ಲ ಅದಕ್ಕೆ ನೀವು ಮಹತ್ವ ಕೊಟ್ಟು ಆ ವಸ್ತುವನ್ನು ಮುಟ್ಟಲಾರ್ದಂಗ ಅದಲ್ಲೇ ಬಿಟ್ಟು ಹೋಗ್ಬಿಡ್ತೀರಿ. ಹೃದಯ ಪರಿಶುದ್ಧ ಇರಲಿಲ್ಲ ಅಂತಂದ್ರೆ ಏನಾಗ್ತದ? ಅದು ವಸ್ತು ನಮ್ಮದೋ ನಿಮ್ಮದೋ ಯಾರ್ದ ಒಟ್ಟು ಪುಕ್ಷಟೆ ಕೂಳ್ ಹಾಕಿದ್ರೆ ಸಾಕು, ಯಾರ್ಯಾಕೆ ಹಾಕಲ್ಬೇಕ ತಿಂದು ಬದುಕಬೇಕಂತ ತಯಾರಾಗಿವಲ್ಲ ಅಂತದ್ದು. ಯಾರ ಪುಕ್ಷಟೆ ಹಾಕಿದ್ರೆ ಸಾಕತ್ ಕಾಯ್ಕೊಂಡು ಮೊದಲಿನ ಕಾಲದಾಗ ನೋಡ್ರಿ, ಒಂದು ಕೂಸಿನ ಕೈಯಾಗ ಒಂದು 10 ರೂಪಾಯಿ ಯಾರ್ಯಾರ ಕೊಡ್ಲಕ್ ಹೋದ್ರೆ ಒಲ್ ಅಂತಿತ್ತು. ಅವ್ರ ಅಪ್ಪ ಅಮ್ಮನ ಮಾರಿ ನೋಡ್ತಿತ್ತು, ತಗೋಬೇಕಾ ಬೇಡ, ತಗೊಂಡ್ರೆ ಮಾತ್ರ ಬೈತಾರ ಅಂತ ಹೇಳಿ. ಈಗ ಅಪ್ಪ ಅಮ್ಮನೇ ಬೈತಾರ್ಗಳು ಕೂತಾರೆ, ಯಾರ್ಯಾರ ಪುಕ್ಷಟೆ ಏನ್ರ ಕೊಟ್ರೆ ಸಾಕಪ್ಪ ತಿಂದು ಬದುಕಮ್ಮಂತ. ಹಂಗಾಗಿದೆ ಈಗ ಕಾಲ. ಪುಕ್ಷಟೆ ಭಾಗ್ಯದ್ದು ಯಾವ ಪರಿ ಗುಣಗಳು ಕೆಡಿಸಿಬಿಟ್ಟದ ಮನುಷ್ಯಗ ಅಂದ್ರ. ಅದಕ್ಕೆ ದಿವ್ಯ ಪ್ರೇರಣೆ ಒಳಗ ದಿವ್ಯ ಪ್ರೇರಣೆ ಅನ್ನೋದು ಬಹಳ ಮುಖ್ಯ ಅದ. ಆ ಪ್ರೇರಣೆ ಯಾರಿಗೆ ಬರ್ತದ? ಎಲ್ಲರಿಗೂ ಬರ್ತದ. ದಿವ್ಯ ಪ್ರೇರಣೆ ಎಲ್ಲರೊಳಗೂ ಬರ್ತದ. ಆದ್ರ ಅದನ್ನ ಕೇಳುವಂತ, ಗ್ರಹಣ ಮಾಡುವಂತ ಸಾಮರ್ಥ್ಯ ಯಾರಿಗಿರ್ತದ? ಕೇವಲ ಶುದ್ಧ ಹೃದಯ ಇದ್ದವರಿಗೆ ಮಾತ್ರ ಇರ್ತದೆ, ಶುದ್ಧಾತ್ಮರಿಗೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶ ಜತ್ ತಿಷ್ಠತಿ ಭ್ರಾಮಯಾನ್ ಸರ್ವಭೂತಾನಿ ಯಂತ್ರರೂಢಾನಿ ಮಾಯಾ ಮಾಯಯ. ಇದ್ಯಾರದು? ಭಗವದ್ಗೀತೆಯ 18ನೇ ಅಧ್ಯಾಯ 61ನೇ ಶ್ಲೋಕ. 18ನೇ ಅಧ್ಯಾಯದ 61ನೇ ಶ್ಲೋಕದೊಳಗೆ ಏನ್ ಹೇಳ್ತಾರ? ಪರಮಾತ್ಮನು ತನ್ನ ಮಾಯಾಶಕ್ತಿಯ ಮೂಲಕ, ಪರಮಾತ್ಮನು ತನ್ನ ಮಾಯಾಶಕ್ತಿಯ ಮೂಲಕ ಸಮಸ್ತ ಜೀವಿಗಳನ್ನು ಯಂತ್ರಾರೂಢ ಗೊಂಬೆಗಳಂತೆ
ಆಡಿಸುತ್ತಾ ಆ ಜೀವರ ಹೃದಯ ಪ್ರದೇಶದಲ್ಲಿ ವಾಸಿಸಿದ್ದಾನೆ. ಅವೆಲ್ಲ ಮನುಷ್ಯರ ಶರೀರಗಳು ಹೆಂಗವ, ಒಂದೊಂದು ಯಂತ್ರಗಳಿದ್ದಂಗದವ. ಆ ಯಂತ್ರಗಳ ಒಳಗೆ ಏನ್ ಮಾಡ್ಯಾನ, ಆ ಗೊಂಬೆಗಳ ಒಳಗ ಹೃದಯದೊಳಗ ವಾಸ ಮಾಡಿ ಆ ಗೊಂಬೆಗಳನ್ನು ಆಟ ಆಡಿಸ್ಲಿಕ್ಕತ್ತಾನ. ಹೆಂಗ ಇದನ್ನ ಅರ್ಥ ಮಾಡ್ಕೊಂಡ ಮೇಲೆ ಯಾರ ಮೇಲೆ ಯಾರಿಗೆ ರಾಗ, ಯಾರ ಮೇಲೆ ಯಾರಿಗೆ ದ್ವೇಷ, ಒಳಗಿರೋ ಪರಮಾತ್ಮನೇ ಪ್ರೇರಣೆ ಮಾಡಿದ್ರೆ ರಾಗ, ಒಳಗಿರೋ ಪರಮಾತ್ಮನೇ ಪ್ರೇರಣೆ ಮಾಡಿದ್ರೆ ದ್ವೇಷ. ಹೆಂಗದ ಅವ ಆಟ ಆಡಿಸ್ಲಕತ್ತಾನ. ಚಂದ್ರಕಾಂತೆ ಯಥಾ ತ್ವಯಂ ಸೂರ್ಯಕಾಂತೆ ಯಥಾ ನಲಃ ಬೀಜೆ ಯಥಾಂಕುರ ಸಿದ್ಧಸ್ತಾತ್ಮನಿ ಶಿವ ಸ್ಥಿತಃ ಅಂತಂದ್ರ ಅವನು ಹೆಂಗದ ಪರಮಾತ್ಮ ಈ ಶರೀರದೊಳಗೆ ಪರಮಾತ್ಮ, ಪಿಂಡದೊಳಗೆ ಪರಮಾತ್ಮ ಅದನ, ಪಿಂಡಸ್ಥಲಿ ಅಂದ್ರ ಈ ಶರೀರದೊಳಗೆ ಪರಮಾತ್ಮ ಅದನ ಅನ್ನೋದೇ ಹೇಳೋದಕ್ಕ ಬಹಳ ಪ್ರಯತ್ನ ಪಟ್ಟು ಹೇಳಕತ್ತಾರ. ಜೀವರು ಅಸಂಖ್ಯ, ಅವರೆಲ್ಲರಲ್ಲಿ ತಾಧ್ಯಾತ್ಮ ಸಂಬಂಧದಿಂದ ಪರಮಾತ್ಮ ವಾಸಿಸಿದ್ದಾನೆ. ಆದರೆ ಅಜ್ಞಾನ ಆವೃತರಾದ ಮತ್ತು ಕರ್ಮ ನಿಬದ್ಧರಾದ ಆ ಜೀವರು ಅವನನ್ನು ಅರಿಯರು. ಎರಡು ರೀಸನ್ ಕೊಡ್ತಾರೆ ಇಲ್ಲಿ. ಪರಮಾತ್ಮ ಯಾಕ ಅರಿವಿಗೆ ಬರ್ತಾ ಇಲ್ಲ ಅಂತಂದ್ರ, ಒಂದು ಅವರು ಕರ್ಮ ಬಂಧನದೊಳಗೆ ಸಿಲುಕಿದ್ದಕ್ಕ. ಕರ್ಮ ಬಂಧನಕ್ಕೆ ಯಾಕೆ ಸಿಲುಕಿರಿ ಹೇಳ್ರಿ? ಹೆಂಗ್ ಸಿಲುಕಿರಿ? ಕರ್ಮ ಬಂಧನಕ್ಕೆ ಹೆಂಗ್ ಸಿಲುಕಿದ್ರಿ? ದೇಹ ಮತ್ತು ಸ್ಥೂಲ ದೇಹ ಮತ್ತು ಸೂಕ್ಷ್ಮ ದೇಹಗಳ ಕರ್ಮ ಮಾಡ್ತಾವಿಲ್ಲ. ಆ ಸ್ಥೂಲ ದೇಹ ಸೂಕ್ಷ್ಮ ದೇಹ ನಾನು ಅಂತ ತಿಳ್ಕೊಂಡದ್ದಕ್ಕೆ ಕರ್ಮ ಬಂಧನೊಳಗೆ ಸಿಕ್ಕೊಂಡ್ಬಿಟ್ಟು ಅದರ ಕರ್ಮಗಳ ಜಿಮ್ಮೆದಾರಿ ನೀವು ಹೊತ್ಕೊಂಡ್ಬಿಟ್ಟಿರಿ. ಹೆಂಗದ? ಆ ದೇಹ ನಾನಲ್ಲ ಅಂದೊತ್ತಾಗ ಆ ದೇಹದ ಕರ್ಮನೂ ನಂದಲ್ಲ, ಆ ಕರ್ಮದ ಫಲನೂ ನಂದಲ್ಲ, ನಾನು ಆತ್ಮ ಅಂತ ತಿಳ್ಕೊಂಡ್ರೆ ಜ್ಞಾನ. ನಾನು ಆತ್ಮ ಅನ್ನೋದು ತಿಳ್ಕೊಳ್ಳಿಲ್ಲ ಅಂತಂದ್ರೆ ಅಜ್ಞಾನ. ಆ ಅಜ್ಞಾನದ ಕಾರಣ ನಾ ಆತ್ಮ ಅಲ್ಲ ಅಂತ ಗೊತ್ತಾಗಲಿಲ್ಲ ಅಂತಂದ್ರ, ಅಜ್ಞಾನಕ್ಕೆ ಒಂದು ಕಾರಣ ಆತ್ಮ ಅಲ್ಲ ಅನ್ನೋದು, ಅಜ್ಞಾನಕ್ಕೆ ಇನ್ನ ಒಂದು ಕಾರಣ ನಾನಲ್ಲದ ದೇಹವೇ ನಾನು ಅಂತ ತಿಳ್ಕೊಳ್ಳೋದು. ಈ ನಾನಲ್ಲದ ದೇಹ ನಾನು ಅಂತ ತಿಳ್ಕೊಂಡ್ಮೇಲೆ ಆ ದೇಹಗಳು ಮಾಡುವ ಕರ್ಮಗಳೆಲ್ಲ ನನ್ನವು ಅಂತ ತಿಳ್ಕೊಳ್ಳೋದು. ಹೆಂಗದ? ಹೀಗಾಗಿ ಏನಾಯ್ತು? ಅಜ್ಞಾನ ಮತ್ತು ಕರ್ಮ ನಿಬದ್ಧರಾದ ಜೀವರು ಆ ಪರಮಾತ್ಮನನ್ನು ಅರಿಯಲಾರರು. ಎರಡು ಕಾರಣಗಳು ಗೊತ್ತಾಯ್ತಾ ಹೆಂಗಂತ? ಪರಮಾತ್ಮ ನಮಗೆ ಯಾಕೆ ಅನುಭವಕ್ಕೆ ಬರ್ತಾ ಇಲ್ಲ? ಅಸತ್ವ ಪಾದಕ ಆವರಣ, ಅಭಾನ ಪಾದಕ ಆವರಣ. ವೇದಾಂತ ಹೆಂಗ್ ಹೇಳ್ಯದ ಹಂಗ ಇಲ್ಲಿ ಎರಡು ಕಾರಣಗಳು ಕೊಡ್ಲಕತ್ತಾರ. ಅಜ್ಞಾನ ಮತ್ತು ಕರ್ಮ ನಿಬದ್ಧತೆ. ಕರ್ಮ ನಿಬದ್ಧತೆ ಯಾಕ? ಆ ದೇಹದ ಕರ್ಮಗಳು ನನಗ ಅಂತ ಯಾಕೆ ಅಂಟ್ಕೊಳಕತ್ತವ? ಆ ದೇಹ ನಂದು ಅಂದದಕ್ಕೆ ಅಂಟ್ಕೊಳಕತ್ತವ. ಹೌದಾ ಇಲ್ಲ? ದೇಹ ನಾನು ಅಂತ ಅನ್ಕೊಂಡದ್ದಕ್ಕೆ ಆ ದೇಹದ ಕರ್ಮಗಳು ನನಗೆ ಅಂಟ್ಕೊಳಕತ್ತವ. ದೇಹ ನಂದಲ್ಲ ಅಂತಂದ್ರ ನಾನು ಅಲ್ಲ, ನಾನು ಆತ್ಮ ಅದೀನಿ. ಆ ದೇಹ ಏನ್ ಕರ್ಮ ಮಾಡ್ಯದ ಅದು ತಂದತ ಅನುಭವಿಸ್ತಿರ್ತದ. ಮನಸ್ಸು ಏನ್ ಕರ್ಮ ಮಾಡ್ಯದ ಅದು ತಂದತ ಅನುಭವಿಸ್ತಿರ್ತದ. ಅದನ್ನ ನಾನು ಭಿನ್ನವಾಗಿದ್ದು ನೋಡೋದು. ಆ ದೇಹ ಏನ್ ಕರ್ಮ ಮಾಡಿ ಬಂದದ ಅದರದು ಅನುಭವಿಸ್ಲಕತ್ತದ. ಇದು ಮನಸ್ಸು ಏನ್ ಕರ್ಮ ಮಾಡಿ ಬಂದದ ಅದು ತಂದತ ಅನುಭವಿಸ್ಲಕತ್ತದ. ಅದನ್ನ ಮನಸ್ಸಿನಿಂದ ದೇಹದಿಂದ ಭಿನ್ನವಾಗಿದ್ದು ನಾನು ಅದನ್ನು ಸಾಕ್ಷಿಯಾಗಿ ನೋಡ್ಬೇಕೇ ಹೊರತು ಆ ದೇಹನೇ ನಾನು ಅಂತ ತಿಳ್ಕೊಂಡು ಆ ಕರ್ಮಗಳನ್ನೆಲ್ಲ ನನ್ನ ಮೇಲೆ ಹಾಕೊಂಡ್ರೆ ಅದು ಸುಖ ದುಃಖ ಅನುಭವಿಸ್ತೀವಲ್ಲ, ಆನಂದ ಕಳ್ಕೊತೀವಲ್ಲ,
ಅದು ಕರ್ಮ ನಿಬದ್ಧತೆ. ನಾನು ಆತ್ಮ ಅಂತ ತಿಳ್ಕೊಳ್ಳೋದೇ ಜ್ಞಾನ. ಈ ದೇಹ ನಾನಲ್ಲ ಅಂತ ತಿಳ್ಕೊಳ್ಳೋದೇ ಜ್ಞಾನ. ಇದು ದೇಹ ನಾನು ಅಂತ ತಿಳ್ಕೊಂಡದ್ದು ಅಜ್ಞಾನ. ಆತ್ಮ ನಾನು ಅನ್ನೋದು ಮರ್ತದ್ದು ಅಜ್ಞಾನ. ಈ ಅಜ್ಞಾನ ಮತ್ತು ಈ ಕರ್ಮ ನಿಬದ್ಧತೆಗಳ ಕಾರಣ ಆ ಪರಮಾತ್ಮ ನಮ್ಮ ಅನುಭವಕ್ಕೆ ಬರುವುದಿಲ್ಲ. ಅವನು ಅವರಿಗೆ ಕಾಣಲಾರ. ಜೀವರಲ್ಲಿ ಅವನು ಅದೃಶ್ಯವಾಗಿ ಇರುವ ಬಗೆಯನ್ನು ಹಲವಾರು ಉಪಮೇಯಗಳಿಂದ ಈ ಮಂತ್ರಗಳಲ್ಲಿ ವಿವರಿಸಲಾಗಿದೆ. ಈ ಉಪಮೇಯಗಳೆಲ್ಲ ಹೇಳಿದ್ರೆ ಈಗ ಎಷ್ಟಾಗ್ಯದ? 10 ಆಗತ್ತದ ಸಾಕು. ಇದರ ಉಪಮೇಯಗಳು ನಾಳೆ ತಗೊಳ್ಳೋಣ. ಮತ್ತೆ ಉದಾಹರಣೆಗಳು ಅದನ್ನ ದೇವರು ಅದನ್ನ ಒಳಗ್ ಅದನ್ನ ಹೆಂಗ ಅದನ್ನ ಅನ್ನೋದು ಹೇಳ್ತಾರೆ. ಅವ ಇದ್ದಿರುವಂತ ಕಾಣಬೇಕಿತ್ತಲ್ಲ ಅಂದ್ರೆ ಯಾಕೆ ಕಾಣಲ್ಲ ಅನ್ನೋ ಕಾರಣ ಹೇಳ್ತಾರೆ. ಮತ್ತೆ ಹೆಂಗ್ ಅದನ್ನ ಅನ್ನೋದು ಇನ್ನು ಗಟ್ಟಿಯಾಗಿ ಹೇಳ್ಬೇಕಾದ್ರೆ ಸುಮಾರು 3 ದೃಷ್ಟಾಂತಗಳನ್ನ ಕೊಟ್ಟು ಅದನ್ನು ಗಟ್ಟಿ ಮಾಡ್ಲಕತ್ತಾರೆ. ಪಿಂಡದೊಳಗೆ ಪರಮಾತ್ಮನಿದ್ದಾನೆ ಎನ್ನುವ ನಂಬಿಕೆ ದೃಢ ನಿಶ್ಚಯ ಮಾಡಿಸಿಕೊಡ್ತಾರೆ. ಅದು ಮತ್ತೆ ನಾಳೆ ವಿಚಾರ ಮಾಡೋಣ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣಾರ್ಥಿ. ಇದು ಚಂದ್ರಕಾಂತೆ ಯಥಾ ತ್ವಯಂ, ಸೂರ್ಯಕಾಂತೆ ಯಥಾನಿಲ, ಬೀಜೆ ಯಥಾಂಕುರ ಸಿದ್ಧಸ್ತತ್ನ. ಇದೇನಂದ್ರೆ 5ನೇ ಪರಿಚ್ಛೇದದ 35ನೇ ಶ್ಲೋಕವನ್ನು ನಾವು ವಿಶ್ಲೇಷಣೆ ಮಾಡ್ಲಕತ್ತೀವಿ. ಸಿದ್ಧಾಂತ ಶಿಖಾಮಣಿ. ಮುಂದೇನ್ ಮಾಡ್ತೀರಿ ನೋಡ್ರಿ. ಅದಕ್ಕೇನಿಲ್ಲ, ಇಂಥದೇ ಒಂದು ಶ್ಲೋಕ ತಗೊಂಡು ಎಲ್ಲರೂ ಮಾತಾಡ್ರಿ ಅನ್ನೋದು ಒಂದು ಶ್ಲೋಕ ತಗೊಳ್ಳೋದಪ್ಪ. ಸಿದ್ಧಾಂತ ಶಿಖಾಮಣಿಯಲ್ಲಿ ಒಂದು ಶ್ಲೋಕ ಈ ರೀತಿ ಹೇಳುತ್ತದೆ: ಪಿಂಡದೊಳಗೆ ಪರಮಾತ್ಮನಿದ್ದಾನೆ. ಅದನ್ನಂತಂದ್ರೆ ಯಾಕೆ ನಮ್ಮ ಅನುಭವಕ್ಕೆ ಬರ್ತಾ ಇಲ್ಲ ಅನ್ನೋ ಕಾರಣಗಳು ಹೇಳಿದ್ರು. ಮತ್ತು ಅದನ್ನಂದ್ರೆ ಹ್ಯಾಂಗ್ ಅದನ್ನ ಅಂತೇಳಿ ಇಲ್ಲಿ ದೃಷ್ಟಾಂತಗಳನ್ನು ಕೊಟ್ಟು ಹೇಳ್ಯಾರ. ಈ ದೃಷ್ಟಾಂತ ಸಮೇತ ಸಿದ್ಧಾಂತ ಹೇಳುವ ಶ್ಲೋಕಗಳನ್ನ ನೀವು ಸರಿಯಾಗಿ ಸಂಗ್ರಹ ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ಏನಾಗ್ತದಂದ್ರೆ ನಿಮ್ಗೆ ಹೇಳಕ್ಕೆ ಈಜಿ ಆಗ್ತದೆ. ಇದು ಈಜಿ ಶ್ಲೋಕ. ಇದು ಬಹಳ ಸರಳವಾದ ಶ್ಲೋಕ ಅದ. ಇಂಥ ಶ್ಲೋಕಕ್ಕೆ ನೀವು ಒಂದು ಶ್ಲೋಕ ವಿಶ್ಲೇಷಣೆ ಮಾಡಿದ್ರೆ 15-20 ನಿಮಿಷ ಮಾತಾಡ್ತೀವಿ ಆರಾಮ್. ಇವೆಲ್ಲ ರೂಢಿ ಮಾಡ್ಕೋಬೇಕು. ನಾಳೆ ಅದು ಅದರೊಳಗಿಂದ ಮರ್ಮ ಅರ್ಥ ಎಲ್ಲ ತೆಗೆಯ ನಾಳೆಗೆ, ಇವತ್ತಿಗೆ ಸಾಕಿದೆ.